ಝೆರೋದಾ ಕೈಟ್ ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಝೆರೋದಾ ತಂದಿರುವಂಥ ಎರಡು ಹೊಸ ಫೀಚರ್ಸು ATO ಅಲರ್ಟ್ ಟ್ರಿಗರ್ಡ್ ಆರ್ಡರ್ ಅಂತ, ಜೊತೆಗೆ ಡೆಲಿವರಿ ಪರ್ಸೆಂಟೇಜ್ನ ನಾವು ಕೈಟ್ ಆ್ಯಪಲ್ಲೇ ಯಾವ ರೀತಿ ನೋಡೋದು ಅನ್ನೋದನ್ನು ನಾವು ಇವತ್ತು ತಿಳಿತಾ ಹೋಗೋಣ. ಈ ಹಿಂದೆ ಝೆರೋದಾದಲ್ಲಿ GTT ಆರ್ಡರ್ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿಷಯ ತಿಳಿಸಿದ್ದೆ. ಗುಡ್ ಟಿಲ್ ಟ್ರಿಗರ್ಡ್ ಅಂತ. ಇದು ನಿಮ್ಮ ವಾಲೆಟಲ್ಲಿ ದುಡ್ಡಿದ್ರೆ ನೀವು ಯಾವಾಗ ನಿಮ್ಮ ಬೆಲೆಗೆ ಬರುತ್ತೋ ನೀವು ಅಂದ್ಕೊಂಡಿರುವಂಥ ಸ್ಟಾಕ್ಗಳು ಅದು ಆಟೋಮೆಟಿಕಲಿ ಪ್ಲೇಸ್ ಆಗುವಂಥ ಸಿಸ್ಟಮು. ಇದ್ರ ಬಗ್ಗೆ ಯಾರಾದರೂ ನೋಡಿಲ್ಲ ಅಂತಂದರೆ ಡೆಡಿಕೇಟೆಡ್ ವಿಡಿಯೋ ಇದೆ, ನೀವು ಅದನ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಐ ಬಟನ್ ಕೂಡ ಕೊಟ್ಟಿರ್ತೀನಿ. ಹಾಗೆಯೇ ಝೆರೋದಾದಲ್ಲಿ ಅಲರ್ಟ್ ಅನ್ನೋ ಒಂದು ಫೀಚರ್ ಕೂಡ ಇದೆ. ಅಂದರೆ ಯಾವುದೋ ಒಂದು ಬೆಲೆ ಯಾವುದೋ ಒಂದು ಪ್ರೈಸಿಗೆ ಬರುತ್ತೆ ಅಂತಂದರೆ ನೀವು ಅಲರ್ಟ್ನ ಇಟ್ಕೋಬೋದು. ನೀವು ಟ್ರೇಡಿಂಗ್ ಟರ್ಮಿನಲ್ ಮುಂದೆ ಇಲ್ಲ, ನೀವು ಬೇರೆ ಕೆಲಸದಲ್ಲಿ ಬಿಸಿ ಇದ್ದೀರಾ, ಆಚೆ ಹೋಗಿದ್ದೀರಾ ಅಂದರೆ ನಿಮಗೆ ಒಂದು ಅಲರ್ಟ್ ಮಾಡುವಂಥ ಸಿಸ್ಟಮು. ಇದ್ರ ಬಗ್ಗೆ ನಾನು ಹಿಂದೆ ತೋರಿಸಿರಲಿಲ್ಲ, ಹಾಗಾಗಿ ಇವತ್ತು ಅಲರ್ಟ್ ಯಾವ ರೀತಿ ಸೆಟ್ ಮಾಡೋದು ಅಂತ ತೋರಿಸ್ತೀನಿ. ಅದ್ರ ಜೊತೆಗೇ ಬರೀ ಅಲರ್ಟ್ ನಮಗೆ ಒಂದು ಪುಷ್ ನೋಟಿಫಿಕೇಶನ್ ಬರೋದು, ಇಮೇಲ್ ಬರೋದು, ಈ ವ್ಯವಸ್ಥೆ ಇತ್ತು. ಯಾವುದೋ ಒಂದು ಬೆಲೆಗೆ ಮೇಲೆ ಹೋದರೆ ಅಥವಾ ಕೆಳಗಡೆ ಬಂದರೆ. ಈಗ ಏನು ಮಾಡಿದ್ದಾರೆ ಅಂತಂದರೆ ಆ ಅಲರ್ಟ್ ಜೊತೆಗೇ ಆರ್ಡರ್ಗಳನ್ನು ಕೂಡ ಪ್ಲೇಸ್ ಮಾಡುವಂಥ ಒಂದು ಆಟೋಮೇಷನ್ನ ತಂದಿದ್ದಾರೆ. ಇದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣಂತೆ. ಉದಾಹರಣೆಗೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈಗ ನಿಫ್ಟಿ 25,790 ರೂಪಾಯಲ್ಲಿ ನಡೀತಾ ಇದೆ. ಇದು GTTಗೂ ಮತ್ತು ಅಲರ್ಟ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ಬಿಡ್ತೀನಿ ನೋಡಿ. ಅಲರ್ಟ್ ಮೊದಲು ನಿಮ್ಗೆ ಏನು ಮಾಡ್ತಾ ಇತ್ತು, ಬರೀ ನೋಟಿಫಿಕೇಶನ್ ಕೊಡ್ತಾ ಇತ್ತು. ಆದರೆ GTTನಲ್ಲಿ ನಿಮ್ಗೆ ಏನಾಗುತ್ತೆ, ಆರ್ಡರೇ ಪ್ಲೇಸ್ ಆಗ್ತಾ ಇತ್ತು. ಆದರೆ ನೀವು GTTನಲ್ಲಿ ಏನು ಮಾಡ್ತಾ ಇದ್ರಿ, ಒಂದು ಟ್ರಿಗರ್ ಪ್ರೈಸು ಮತ್ತು ಒಂದು ಆ್ಯಕ್ಚುಯಲ್ ಪ್ರೈಸು ಅಂತ ಇಡ್ತಾ ಇದ್ರಿ. ಸೊ ಟ್ರಿಗರ್ ಪ್ರೈಸ್ ಬಂದಾಗ ಎಕ್ಸ್ಚೇಂಜಿಗೆ ಇನ್ಫಾರ್ಮ್ ಮಾಡ್ತಾರೆ, ಮತ್ತು ನೀವು ಇಟ್ಟಿರೋ ಪ್ರೈಸ್ ಬಂದಾಗ ಅದು ಬೈ ಅಥವಾ ಸೆಲ್ ಆಗ್ತಾ ಇತ್ತು, ಈ ರೀತಿ. ಸೊ ಇದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿ ಆಲ್ರೆಡಿ ಆ ವಿಡಿಯೋದಲ್ಲಿ ಇದೆ. ಬಟ್ ಅಲರ್ಟ್ ಟ್ರಿಗರ್ ಆರ್ಡರ್ ಏನಾಗುತ್ತೆ ಅಂತಂದರೆ, ನೀವೇನು ಆರ್ಡರ್ ಪ್ಲೇಸ್ ಮಾಡ್ತಿರೋ ಅದು ಒಂದು ದಿನದ ವ್ಯಾಪ್ತಿಗಾಗಿರುತ್ತೆ. ಆ ದಿನದೊಳಗಡೆ ಆರ್ಡರ್ ಪ್ಲೇಸ್ ಆಗಲಿಲ್ಲ ಅಂತಂದರೆ ಅದು ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ನೀವು ಮಾರನೇ ದಿನ ಮತ್ತೆ ಸೆಟ್ ಮಾಡಬೇಕು. ಬಟ್ ನೀವು ಅಲರ್ಟ್ ಅಂತ ಏನಿಟ್ಟಿರ್ತೀರ, ಆ ಅಲರ್ಟು ಸೇಮ್ GTT ಥರ 365 ಡೇಸು ವ್ಯಾಲಿಡ್ ಇರುತ್ತೆ. ಅಂದರೆ ನಿಮಗೆ ಆ ಪ್ರೈಸ್ಗಿಂತ ಮೇಲೆ ಹೋದ ಅಥವಾ ಕೆಳಗಡೆ ಬಂದರೆ ನಿಮಗೆ ನೋಟಿಫಿಕೇಶನ್ ಕೊಡುತ್ತೆ. ಬಟ್ ಅಲರ್ಟ್ ಜೊತೆ ಇಡುವಂಥ ಆರ್ಡರ್ಗಳು ಒಂದು ದಿನದ ವ್ಯಾಲಿಡಿಟಿ ಮಾತ್ರ ಇರುತ್ತೆ, ಅದು ನೀವು ನೆನಪಿರಲಿ. ಸೊ ಇದು ಯಾರಿಗೆ ಹೆಲ್ಪ್ ಆಗುತ್ತೆ? ಸೊ ಇಂಟ್ರಾಡೇನಲ್ಲಿ ಇವತ್ತು ಯಾವುದೋ ಒಂದು ದಿನ ಒಂದು ಮೇಲ್ಗಡೆ ಮೂಮೆಂಟ್ ಹೋಗುತ್ತೆ, ಅಥವಾ ಇವತ್ತೊಂದು ತುಂಬ ಮಾರ್ಕೆಟ್ ಕೆಳಗಡೆ ಬೀಳುವಂಥ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ನಾನು ಆ ಟೈಮಲ್ಲಿ ಮಾರ್ಕೆಟಲ್ಲಿರಲ್ಲ, ಬಟ್ ನಾನು ಇವತ್ತು ಇನ್ವೆಸ್ಟ್ ಮಾಡಬೇಕು ಒಳ್ಳೆ ಸ್ಟಾಕ್ಗಳಲ್ಲಿ, ಈ ಥರ ಎಲ್ಲ ಕ್ಯಾಟಗರಿ ಇದ್ದವರಿಗೆ ನೀವು ಅದನ್ನ ತೊಗೊಂಡು ಹೋಗ್ಬೋದು. ಉದಾಹರಣೆಗೆ ನಾನು ತೋರಿಸ್ತೀನಿ. ನೀವು ಒಬ್ಬ ಇನ್ವೆಸ್ಟರ್ ಆಗಿದ್ದೀರಾ ಅಂತ ಅನ್ಕೊಳ್ಳೋಣ. ಇವತ್ತು ನಿಫ್ಟಿ ಒಂದು ಜೋರಾಗಿ ಬೀಳುತ್ತೆ ಅಂತ ನಿಮಗೆ ಸೆಂಟಿಮೆಂಟ್ ಇದೆ ಅಂತ ಅನ್ಕೊಳ್ಳೋಣ. ಇವಾಗ ಆಲ್ ಟೈಮ್ ಹೈಯಲ್ಲಿದೆ. ಬಟ್ ಇಮ್ಯಾಜಿನ್ ಡೇ ನೀವು ಯಾವುದೋ ಒಂದು ಮಾರ್ಕೆಟ್ ಕರೆಕ್ಷನ್ ಆಗ್ತಾ ಇತ್ತು, ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಲೆವೆಲ್ನ ಬ್ರೇಕ್ ಆಗಿ ಕೆಳಗಡೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಆ ಥರ ಇದ್ದಾಗ ನಿಮಗೆ ಏನು ಮಾಡ್ಬೋದು ಅಂತಂದರೆ, ಇಲ್ಲಿ 3 ಬಟನ್ ಇದೆ ನೋಡಿ. ನಿಫ್ಟಿ 50 ಅನ್ನೋದ್ರ ಮೇಲೆ ನೀವು ವಾಚ್ ಲಿಸ್ಟಿಗೆ ಆ್ಯಡ್ ಮಾಡಿಕೊಂಡ್ರೆ ಇಲ್ಲಿ 3 ಬಟನ್ ಇದೆಯಲ್ಲ, ಆ 3 ಬಟನಲ್ಲಿ ಕ್ರಿಯೇಟ್ ಅಲರ್ಟ್ /ATO ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ 2 ಆಪ್ಷನ್ ಬರುತ್ತೆ. ನೀವು ಒಂದು ಅಲರ್ಟ್ನ ಪ್ಲೇಸ್ ಮಾಡ್ಬೋದು, ಬರೀ ಖಾಲಿ ಅಲರ್ಟ್ನ, ಅಥವಾ ಅಲರ್ಟ್ ಟ್ರಿಗರ್ಡ್ ಆರ್ಡರ್ ಅಂತ ಅಂದರೆ ಅದ್ರ ಜೊತೆಗೆ ಆರ್ಡರ್ಗಳನ್ನು ಕೂಡ ಪ್ಲೇಸ್ ಮಾಡ್ತಾ ಹೋಗ್ಬೋದು. ಸೊ ಬರೀ ಅಲರ್ಟ್ ಅಂತ ಇಟ್ಟರೆ ಅಂತಂದರೆ ಏನಾಗುತ್ತೆ ಅಂದರೆ, ಇವಾಗ ನೋಡಿ ಲಾಸ್ಟ್ ಪ್ರೈಸು ನಿಫ್ಟಿ 50ದು ಇಲ್ಲಿ ಸುಮಾರು ಮ್ಯಾಥಮೆಟಿಕಲ್ ಪ್ಯಾರಾಮೀಟರ್ ಇದೆ. ಅದಕ್ಕಿಂತ ಗ್ರೇಟರ್ ಆದ್ರೆ ಅಥವಾ ಅದಕ್ಕಿಂತ ಕೆಳಗಡೆ ಬಂದ್ರೆ, ಲೆಸ್ ದೆನ್ ಆದರೆ, ಈಕ್ವಲ್ ಆದರೆ, ಇದು ರೀತಿ ಎಲ್ಲ ಇದೆ. ನಿಮಗೆ ಉದಾಹರಣೆಗೆ ಈಗ 25,700 ಇದೆ ಅಲ್ವಾ, 25,000ಕ್ಕಿಂತನೂ ಕೆಳಗಡೆ ಬಂದರೆ ಅಂತ ನೀವು ಇಟ್ಟಿರ್ತೀರ ಅಂತ ಅನ್ಕೋಣ. 25,000 ಅಥವಾ ಅದಕ್ಕಿಂತ ಕೆಳಗಡೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ನೀವು ಇಟ್ಟರೆ, ಆಗ ಒಂದು ಅಲರ್ಟ್ ಕೊಡು ನನಗೆ ನಿಫ್ಟಿ 50 ಅಟ್ 25,000 ಅಂತ ಅದು ಅಲರ್ಟ್ ಕೊಡಬೇಕು ಅಂತ ನೀವು ಇಟ್ಟರೆ, ಬರೀ ಓನ್ಲಿ ಅಲರ್ಟ್ ಅಂತ ನೀವು ಪ್ಲೇಸ್ ಮಾಡಿಟ್ರೆ ಎಲ್ಲಿ ಹೋಗುತ್ತೆ, ಅದು ಆರ್ಡರ್ ಸೆಕ್ಷನಿಗೆ ಬಂದರೆ ನೀವು ಆರ್ಡರ್ಸಲ್ಲಿ ಅಲರ್ಟ್ಸ್ ಅಂತ ಇರುತ್ತೆ ನೋಡಿ. ಆ ಅಲರ್ಟ್ಸಲ್ಲಿ ನಿಫ್ಟಿ 50 ಅಟ್ 25,000 ಅಂತ ನಿಮಗೆ ಒಂದು ಅಲರ್ಟ್ ಬರುತ್ತೆ. ಯಾವಾಗ ನಿಫ್ಟಿ 50ಯ ಲಾಸ್ಟ್ ಪ್ರೈಸ್ ಟಿಕ್ ಆಗ್ತಾ ಇರುತ್ತಲ್ಲ ಬೆಲೆ, ಅದು 25,000 ಅಥವಾ ಅದಕ್ಕಿಂತ ಕೆಳಗಡೆ ಬಂತು ಅಂತಂದರೆ, ಅದಕ್ಕೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಸ್ಟೇಟಸ್ಸು ಎನೇಬಲ್ ಆಗಿದೆ, ಯಾವಾಗಾದ್ರೂ ಟ್ರಿಗರ್ ಆಗಿದೆಯಾ, ಇದುವರೆಗೂ ಟ್ರಿಗರ್ ಆಗಿಲ್ಲ, ಯಾವತ್ತು ಕ್ರಿಯೇಟ್ ಮಾಡಿರೋದು, ಮತ್ತು ಟೈಪ್ ನೋಡಿ ಇಲ್ಲಿ ಸಿಂಪಲ್ ಅಂತ ಇದೆ. ಯಾಕಂದರೆ ನೀವು ಬರೀ ಸಿಂಪಲ್ ಅಲರ್ಟ್ ಅಂತ ಕೊಟ್ಟಿದ್ದಾರೆ. ಮೊದಲು ಇದೊಂದೇ ಫೀಚರ್ ಇದ್ದಿದ್ದಂಥದ್ದು. ಈಗ ಝೆರೋದವರು ಏನು ಮಾಡಿದ್ದಾರೆ, ಅಲರ್ಟ್ ಜೊತೆಗೆ ಆರ್ಡರ್ಗಳನ್ನು ಕೂಡ ಪ್ಲೇಸ್ ಮಾಡುವಂಥ ವ್ಯವಸ್ಥೆ ತಂದಿದ್ದಾರೆ. ಸೊ ಇದು ಯಾವ ರೀತಿಯಾಗಿರುತ್ತೆ ಅಂದರೆ, ನೀವು ಅಲರ್ಟ್ ಪ್ಲೇಸ್ ಮಾಡುವಂಥದ್ದು ನಾನು ಆಗಲೇ ಹೇಳ್ದಂಗೆ 1 ವರ್ಷ ವ್ಯಾಲಿಡ್ ಇರುತ್ತೆ. 1 ವರ್ಷದಲ್ಲಿ ಯಾವಾಗಲಾದರೂ 25,000 ಅಥವಾ ಅದಕ್ಕಿಂತ ಕೆಳಗಡೆ ಬಂದರೆ ನಿಮಗೆ ಅಲರ್ಟ್ ಬರುತ್ತೆ. ಆದರೆ ಅದರಿಂದ ಯಾವುದೋ ಆರ್ಡರ್ ಪ್ಲೇಸ್ ಆಗಲ್ಲ. ಜೊತೆಗೆ 1 ವರ್ಷದಲ್ಲಿ ಏನೂ ಟ್ರಿಗರ್ ಆಗಲಿಲ್ಲ ಅಂತಂದರೆ 1 ವರ್ಷ ಆದಮೇಲೆ ಆಟೋಮೆಟಿಕ್ಕಾಗಿ ಅದು ಡಿಸೇಬಲ್ ಆಗ್ತಾ ಹೋಗುತ್ತೆ. ಈಗ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಈಗ ನಿಫ್ಟಿ 50 ನಾವೇನು ಮಾಡ್ತೀವಿ, ಅಲರ್ಟ್ ಜೊತೆಗೆ ನೀವೇನು ಮಾಡ್ತಾ ಇದ್ದೀರಾ, ಅಲರ್ಟ್ ಟ್ರಿಗರ್ಸ್ ಆರ್ಡರ್ ಅನ್ನೋದನ್ನು ಪ್ಲೇಸ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಅಂದರೆ ನಿಫ್ಟಿ 50 ನಿಮಗೆ ಉದಾಹರಣೆಗೆ 25,000ಕ್ಕಿಂತ ಕೆಳಗಡೆ ಬಂತು ಅಂತಂದರೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ನೀವೇನು ಮಾಡ್ತಾರೆ 25,000 ಅಂತ ಕೊಡ್ತೀರಾ ಅಂತ ಅನ್ಕೊಳ್ಳೋಣ. ಒಂದು ನಿಮಿಷ. ನಿಫ್ಟಿ 50 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 25,000. ನಿಫ್ಟಿ 50 ಲೆಸ್ ದ್ಯಾನ್ ರಿಕೋಟ್ 25,000 ಬಂದರೆ ನೀವು ಎಲ್ಲ ಹೆವಿ ವೇಟ್ಸ್ಗಳನ್ನು ಬೈ ಮಾಡ್ತೀರಾ ಅನ್ಕೋಣ. ಉದಾಹರಣೆಗೆ HDFC ಬ್ಯಾಂಕನ್ನು ನೀವು ಬೈ ಮಾಡ್ತೀರಾ, ಅದೇನು ಮಾರ್ಕೆಟ್ ಬೆಲೆ ನಡೀತಾ ಇರುತ್ತೋ ಅಲ್ಲಿಗೆ ಆ್ಯಡ್ ಟು ಬಾಸ್ಕೆಟ್ ಅಂತ ಕೊಡ್ತೀರಾ. ಅದೇ ರೀತಿಯಾಗಿ ಉದಾಹರಣೆಗೆ ರಿಲಯನ್ಸ್ನ ನೋಡಿ ಇಲ್ಲಿ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಬೈ ಅಂತ ಕೊಟ್ಬಿಟ್ಟು ಅದೇನು ಮಾರ್ಕೆಟ್ ಒಂದು ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿ ಬೇಕು ನೀವು ಸೆಲೆಕ್ಟ್ ಮಾಡಬೇಕು. ಇಂಟ್ರಾಡೇಗ, ಲಾಂಗ್ ಟರ್ಮಿಗೆ ಅಂತ ಸೆಲೆಕ್ಟ್ ಮಾಡಬೇಕು. ನೀವು ಲಾಂಗ್ ಟರ್ಮಿಗೆ ಬೈ ಮಾಡೋಕ್ಕೆ ಅಂತ ಇಷ್ಟಪಡ್ತೀರಾ ಅಂದರೆ ಲಾಂಗ್ ಟರ್ಮ್ ಅಂತ ಕೊಟ್ಟು ಒಂದು ಕ್ವಾಂಟಿಟಿ ಅಂತ ಕೊಟ್ಟು ಮಾರ್ಕೆಟ್ ಅಂತ ಆ್ಯಡ್ ಮಾಡಿ. ಸೊ ಈ ರೀತಿ ಆ್ಯಡ್ ಮಾಡಿದ್ರಿ ಅಂತಂದರೆ ನಿಮಗೆ ಇಲ್ಲಿ ನೋಡಿ ಕೂತ್ಕೊತಾ ಇರುತ್ತೆ. ನೀವು ಏನಾದ್ರು ಚೇಂಜ್ ಮಾಡಬೇಕು, ಮಾಡಿಫಿಕೇಶನ್ ಮಾಡಬೇಕು ಅಂದರೆ
ನನಗೆ ಲಾಂಗ್ ಟರ್ಮಿಗೆ ತಗೋಬೇಕು, ನಾನು ಇಂಟ್ರಾಡೇಗೆ ಅಲ್ಲ ಅಂದರೆ ನೀವು ಇಲ್ಲಿ ಬಂದುಬಿಟ್ಟು ಲಾಂಗ್ ಟರ್ಮ್ ಅಂತ ಚೇಂಜ್ ಮಾಡ್ಬೋದು. ಈ ಆರ್ಡರ್ ಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ಇರುವಂಥ ಡಿಫ್ರೆಂಟ್ ಆಪ್ಷನ್ಸ್ಗಳ ಬಗ್ಗೆ ಆಲ್ರೆಡಿ ಒಂದು ಕೈಟ್ ಟ್ಯೂಟೋರಿಯಲ್ನಲ್ಲಿ ಡೆಡಿಕೇಟೆಡ್ ವಿಡಿಯೋ ಇದೆ. ಆರ್ಡರ್ ಪ್ಲೇಸ್ಮೆಂಟ್ನ ಯಾವ ರೀತಿ ಮಾಡೋದು ಅಂತ ಅದನ್ನು ಕೊಡಬೇಕಾದ್ರೆ ಐ ಬಟನ್ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ ನೀವು ಯಾವುದೇ ಆರ್ಡರ್ಗಳನ್ನು ಪ್ಲೇಸ್ ಮಾಡಿದ್ರೆ ಅದರ ವ್ಯಾಪ್ತಿ ಒಂದು ದಿನ ಆಗಿರುತ್ತೆ, ಅಂದರೆ ಮಧ್ಯಾಹ್ನ 3:30 ಏನಾಗಿ ಮುಗಿಯುತ್ತೆ ಮಾರ್ಕೆಟು, ಅಲ್ಲಿ ತನಕ ವೆಯ್ಟ್ ಮಾಡುತ್ತೆ ಆ ಪ್ರೈಸಿಗೆ ಬರುತ್ತೆ ಅಂತ. ಮಾರ್ಕೆಟ್ ಆರ್ಡರ್ ಇಟ್ಟರೆ ಅಂದರೆ ಇಮಿಡಿಯೇಟಾಗಿ ನೀವು ಕಂಡೀಷನ್ ಇಲ್ಲಿ ಮಾರ್ಕೆಟ್ ಆರ್ಡರ್ ಅಂತ ಇಡ್ತಾ ಇದ್ರೆ ಅಂದರೆ ಮಾರ್ಕೆಟಲ್ಲಿ ಏನು ಬೆಲೆ ಸಿಗುತ್ತೋ ಆ ಬೆಲೆಗೆ ಹಿಟ್ ಆಗುತ್ತೆ. ಆದರೆ ಯಾವಾಗ ನಿಫ್ಟಿ 25,000 ಅಥವಾ ಅದಕ್ಕಿಂತ ಕೆಳಗಡೆ ಬಂದರೆ ಆ ಟೈಮಲ್ಲಿ HDFC ಬ್ಯಾಂಕ್ ಯಾವ ಪ್ರೈಸಿಗೆ ಓಡ್ತಾ ಇರುತ್ತೋ, ICICI ರಿಲಯನ್ಸ್ ಯಾವ ಪ್ರೈಸಲ್ಲಿ ಓಡ್ತಾ ಇರುತ್ತೋ ಅಥವಾ ICICI ಬ್ಯಾಂಕ್ ಇಟ್ಟರೆ ಅದು ಯಾವ ಪ್ರೈಸಲ್ಲಿ ಓಡ್ತಾ ಇರುತ್ತೋ ಆ ಬೆಲೆಗೆ ನಿಮಗೆ ಸಿಗ್ತಾ ಹೋಗುತ್ತೆ. ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ ನೋಡಿ, ನನಗೆ 25,000 ಬಂದಾಗ ನಾನು ಎಲ್ಲ ಹೆವಿ ವೇಟ್ಸಲ್ಲೂ ಒಂದೊಂದ್ಸಲ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು L&Tನಲ್ಲೂ ಒಂದು ಲಾಟನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಇದೆ ಅಂತಂದರೆ ನೀವು ಈ ರೀತಿ ಆರ್ಡರ್ಗಳನ್ನು ಪ್ಲೇಸ್ ಮಾಡಿರ್ಬೋದು. ನೀವೇನು ಮಾಡಬೇಕು, ಇದಕ್ಕೆ ಬೇಕಾದಂಥ ಮಾರ್ಜಿನ್ನ ನೀವು ವಾಲೆಟಲ್ಲಿ ಇಟ್ಟರೆ ಆಯಿತು. ನಿಫ್ಟಿ 25,000 ಅಥವಾ ಅದಕ್ಕಿಂತ ಕೆಳಗಡೆ ಬಂದಾಗ ಆಟೋಮೆಟಿಕ್ಕಾಗಿ ಮಾರ್ಕೆಟ್ ಪ್ರೈಸ್ ಏನು ನಡೀತಾ ಇರುತ್ತೋ ಅಲ್ಲಿ ಹಿಟ್ ಆಗುತ್ತೆ. ಜೊತೆಗೆ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ನು ತಂದಿದ್ದಾರೆ ಇವರು. ಉದಾಹರಣೆಗೆ ಯಾವುದೋ ಒಂದು ಸ್ಟಾಕಲ್ಲಿ ಒಂದು ಕಾರ್ಪೊರೇಟ್ ಆಕ್ಷನ್ ಆಗ್ತಾ ಇದೆ ಅಂತ ಅನ್ಕೋಣ, ಏನೋ ಒಂದು ಡಿವಿಡೆಂಡ್ ಕೊಡ್ತಾ ಇರ್ಬೋದು, ಅಥವಾ ಒಂದು ಸ್ಪ್ಲಿಟ್ ಆಗ್ತಾ ಇರ್ಬೋದು ಸ್ಟಾಕು, ಅಥವಾ ಒಂದು ಇಂಡೆಕ್ಸಲ್ಲಿ ಅವತ್ತೇನೋ ಒಂದು ಇವೆಂಟ್ ಡೇ ಆಗಿರ್ಬೋದು. ಅವತ್ತಿನ ದಿನ ತುಂಬ ವೇರಿಯೇಷನ್ ಆಗೋಯ್ತು ಅಂತಂದರೆ ಅವಾಗ ಪ್ಲೇಸ್ ಮಾಡ್ತಿಲ್ಲ, ಅಂದರೆ ಸೇಫ್ಟಿನೂ ಇಂಪಾರ್ಟೆಂಟ್ ಅಲ್ವ, ಆ ಒಂದು ಮೆಕ್ಯಾನಿಸಮ್ನು ಕೂಡ ಝೆರೋದವರು ಆ್ಯಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದು ಆ್ಯಸ್ ಅನ್ ಟ್ರೇಡರ್, ಆಸ್ ಅನ್ ಇನ್ವೆಸ್ಟರ್ ಆದರೆ ನೀವು ಯಾವ ರೀತಿಯಾಗಿ ನೀವು ಒಂದು ಬೆಲೆ ಬಂದಾಗ ಮಾಡ್ಕೋಬೋದು ಅಂತ. ಇಲ್ಲಿ ಫಿಕ್ಸ್ಡ್ ಬೆಲೆ ಬೇಡ ಅಂತಂದರೆ ನೀವು ಪರ್ಸೆಂಟೇಜ್ ಕೂಡ ಇಡ್ಬೋದು. ಅಂದರೆ ಈಗ ಲಾಸ್ಟ್ ಪ್ರೈಸ್ ಏನು ನಡೀತಾ ಇರುತ್ತೋ ನಿಫ್ಟಿ, ಅದಕ್ಕಿಂತ ನಿಮಗೆ 1% ಬಿತ್ತು ಅಂತಂದರೆ 1% ಜಾಸ್ತಿ ಆಯಿತು ಅಂತಂದರೆ ಅಂದರೆ +1 ಅಂತ ಇಡ್ಬೋದು, ಅಥವಾ -1 ಅಂತ ಇಟ್ಟರೆ ನೀವು ಇವಾಗ ಏನು ನಡೀತಾ ಇದೆಯೋ ಅದಕ್ಕಿಂತ -1% ಕರೆಕ್ಷನ್ ಆಯಿತು ಅಂತಂದರೆ ನಿಫ್ಟಿನಲ್ಲಿ, ಆಗ ನಾನು ಇದನ್ನ ಬೈ ಮಾಡ್ತೀನಿ ಅಂತ ಈ ರೀತಿ ಇಡ್ಬೋದು. ಈ ರೀತಿ ಮಾಡಿ ಇಟ್ಬಿಟ್ಟು ನೀವು ಕ್ರಿಯೇಟ್ ಅಂತ ಕೊಟ್ಟರಿ ಅಂತಂದರೆ, ಈಗ ನೋಡಿ Nifty 50 ಅಂತ ನಾವು ನೇಮ್ ಅಷ್ಟೇ ಇಟ್ಟೆ, ನಾನೇನು ಚೇಂಜ್ ಮಾಡಿಲ್ಲ. ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು, ಬೇಡ ಅಂದರೆ ಡಿಸೇಬಲ್ ಮಾಡ್ಕೋಬೋದು, ಇಲ್ಲ ಡಿಲೀಟ್ ಮಾಡ್ಕೋಬೋದು. ಒಳಗಡೆ ಹೋಗಿ ನೀವು ಎಡಿಟ್ ಅಂತ ಕೊಟ್ಟರೆ ನೋಡಿ ಇಷ್ಟು ಮಾರ್ಜಿನ್ ಬೇಕು ಇದಿದೆ, ಇದನ್ನ ಬೈ ಇದನ್ನ ಸೆಲ್ ಮಾಡಬೇಕು, ಆ ರೀತಿ ಚೇಂಜ್ ಮಾಡ್ಕೋಬೇಕು ಅಂದರೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬೈ ಇರೋದು ಸೆಲ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ನೀವು ಆ್ಯಸ್ ಅನ್ ಇನ್ವೆಸ್ಟರ್ ನೀವು ಒಂದೇ ದಿನದಲ್ಲಿ ಆ ಥರ ಒಂದು ಬೆಲೆ ಬರೋ ಸಾಧ್ಯತೆ ಇದೆ, ನಾನು ಆ ಟೈಮಲ್ಲಿ ಮಾರ್ಕೆಟಲ್ಲಿ ಇರಲ್ಲ ಅಂದರೆ ಈ ರೀತಿ ಯೂಟಿಲೈಸ್ ಮಾಡ್ಕೋಬೋದು. ಈಗ ಒಂದು ಆಪ್ಷನ್ ದೃಷ್ಟಿಯಿಂದ ಬರ್ತಾ ಹೋಗೋಣ, ಅಂದರೆ F&O ಅಥವಾ ಟ್ರೇಡರ್ ಯಾರಾದರೂ ಇದ್ರ ಅಂತಂದರೆ ಇವಾಗ ನಿಫ್ಟಿ ಬ್ಯಾಂಕ್ ಅಂತ ಇದೆ ನೋಡಿ, ಇದ್ರ ಮೇಲೂ ಕ್ಲಿಕ್ ಮಾಡಿದ್ರೆ ನೀವು ಕ್ರಿಯೇಟ್ ಅಲರ್ಟ್ ಆರ್ ATO ಅಂತ ಬರುತ್ತೆ. ಉದಾಹರಣೆಗೆ ಈಗ 53,793 ನಿಫ್ಟಿ ಬ್ಯಾಂಕ್ ನಡೀತಾ ಇದೆ. ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಇದೇ ರೀತಿ ಮಾಡಬೇಕು ಅಂತ ಇಲ್ಲ. ನಿಮ್ಮ ಅನಾಲಿಸಿಸ್ ಏನು ಹೇಳ್ತಾ ಇರುತ್ತೆ, ಉದಾಹರಣೆಗೆ 53,500ಕ್ಕಿಂತ ಕೆಳಗಡೆ ಬಂದುಬಿಡ್ತು ಅಂತಂದರೆ ಬ್ಯಾಂಕ್ ನಿಫ್ಟಿ, ನನಗೆ ಅಲ್ಲಿ ಒಂದು ಸಿ ಸೆಲ್ ಮಾಡ್ಬೋದು. ನಾನು 53,500 ಮುರ್ಕೊಂಡು ಬಂತು ಅಂತಂದರೆ ನಾನು ಸಿ ಸೆಲ್ ಮಾಡ್ಬೋದು ಅಂತ ನಿಮಗೆ ಇದೆ ಅಂತಂದರೆ ನೀವೇನು ಮಾಡ್ಬೋದು, 53,500 CE ಅಂತ ನೀವು ಹುಡುಕಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ, ಇದು ಆಪ್ಷನ್ಸ್ ಗೊತ್ತಿದ್ರೆ ಓಕೆ, ಇಲ್ಲಾಂದರೆ ನೀವು ತಲೆ ಕೆಡಿಸ್ಕೋಬೇಡಿ. ನೋಡಿ ಬ್ಯಾಂಕ್ ನಿಫ್ಟಿ ನೆಕ್ಸ್ಟ್ ಉಳಿದಿರೋದು ಈಗ ಮಂತ್ಲಿ ಎಕ್ಸ್ಪೈರಿ ಒಂದು ಸೆಪ್ಟೆಂಬರ್ದು, ಅಲ್ಲಿ ಸೆಲ್ ಅಂತ ಬರ್ತಾ ಇದೆ. ಸೆಲ್ ಅಂತ ಬಂದುಬಿಟ್ಟು ನೀವು ಇಂಟ್ರಾಡೇನಲ್ಲಿ ಇಡ್ಬೋದು, ಓವರ್ ನೈಟ್ ಇಡ್ಬೋದು, ಯಾವ ರೀತಿ ಬೇಕಾದ್ರೂ ಇಡ್ಬೋದು. ಮಾರ್ಕೆಟು ಎಷ್ಟು ಕ್ವಾಂಟಿಟಿ ಬೇಕು ಈ ರೀತಿ ಮಾಡಿ ಆ್ಯಡ್ ಟು ಬ್ಯಾಸ್ಕೆಟ್ ಅಂತ ಇಡ್ಬೋದು. ಆಗ ನೋಡಿ 1,06,203 ಬೇಕಾಯಿತು. ಆಯಿತು, ಹೆಡ್ಜಿಂಗ್ ಬೇಕು, ನಾನೇನು ಮಾಡ್ತಾ ಇದ್ದೀನಿ 53,600 ಜೊತೆಗೆ ನಾನೇನು ಮಾಡ್ತೀನಿ, ಒಂದು ಸಿ ಬೈ ಪೊಸಿಷನ್ ಕೂಡ ತೊಗೊತೀನಿ ಅಂತಂದರೆ ನೀವೇನು ಮಾಡ್ಬೋದು, 53,500ಕ್ಕಿಂತ ಕೆಳಗಡೆ ಬಂತು ಅಂತಂದರೆ ನಾನು 53,800 ಸಿ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಬೈ ಕೂಡ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕಂದರೆ ಜಸ್ಟ್ ಬಿಕಾಸ್ ಆಫ್ ಹೆಡ್ಜಿಂಗ್ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಈ ರೀತಿ ಬರ್ತಾ ಹೋಗುತ್ತೆ. ಆದರೆ ನೀವು ಒಂದು ಗಮನಿಸಬೇಕು, ಯಾರಾದರೂ ವಿತ್ ಮಾರ್ಜಿನ್ ಫೆಸಿಲಿಟಿ ಇರೋ ಥರದ್ದು ಆರ್ಡರ್ಗಳನ್ನು, ಬ್ಯಾಸ್ಕೆಟ್ ಆರ್ಡರ್ಗಳು ಈ ಥರ ಎಷ್ಟು ಹಾಕೋಬೋದು ಅಂದರೆ ಅಪ್ ಟು 20 ಆರ್ಡರ್ಗಳನ್ನು ಪ್ಲೇಸ್ ಮಾಡ್ಬೋದು. ಯಾವುದೋ ಒಂದು ವ್ಯಾಲ್ಯೂ ಎಲ್ಲಿಗೋ ಬಂತು ಅಂತಂದರೆ 20 ನೀವು ಇನ್ಸ್ಟ್ರೂಮೆಂಟ್ಗಳನ್ನು ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಇದು BSEಗೆ NSEಗೆ ಎರಡಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಈಕ್ವಿಟಿ ಮತ್ತು F&Oಗೆ ಮಾತ್ರ ಅವೈಲೇಬಲ್ ಇರುತ್ತೆ. ಕರೆನ್ಸಿ ಮೇಲೆ ಯಾರು ಟ್ರೇಡ್ ಮಾಡ್ತಾ ಇದ್ದೀರಾ, ಇನ್ವೆಸ್ಟ್ ಮಾಡ್ತಾ ಇದ್ರೆ ಆಗೋದಿಲ್ಲ. ಜೊತೆಗೆ ನೀವು ಕಮೋಡಿಟಿಗೂ ಕೂಡ ಈ ಸೆಕ್ಷನ್ ಅವರು ಎನೇಬಲ್ ಮಾಡಿಲ್ಲ. ಜೊತೆಗೆ ಇದಿಷ್ಟು ಫೀಚರ್ಸ್ ನಾವೇನು ಮಾತಾಡ್ತಾ ಇದ್ದೀವಿ, ಅಲರ್ಟ್ ಟ್ರಿಗರ್ ಆರ್ಡರ್, ಇದು ಝೆರೋದ ವೆಬ್ ಫೀಚರ್ ಇದೆಯಲ್ಲ, ಕೈಟ್ ವೆಬ್, ಅಲ್ಲಿ ಮಾತ್ರ ಇರುವಂಥದ್ದು. ಮೊಬೈಲ್ ಆ್ಯಪಿಗೆ ಇನ್ನೂ ಬಂದಿಲ್ಲ, ಬರುತ್ತೆ ಅಂತ ಹೇಳಿದರೆ ಯಾವಾಗ ಅಂತ ಗೊತ್ತಿಲ್ಲ, ಅದು ನಿಮಗೆ ಗೊತ್ತಿರಬೇಕು. ಸೊ ಈಗ ನೋಡಿ ಇಲ್ಲಿ ಏನಾಗಿದೆ, ಮಾರ್ಜಿನಲ್ಲಿ ಏನೋ ನಮಗೆ ಹೆಚ್ಚು ಕಮ್ಮಿ ಆಗಲಿಲ್ಲ. ಯಾಕೆ, ನೀವು F&O ಟ್ರೇಡ್ ಮಾಡ್ತಿರೋದ್ರೆ ಗೊತ್ತಿದೆ ನಿಮಗೆ, ಮೊದಲನೇದಾಗಿ ನಾವು ಬೈ ಪೊಸಿಷನ್ ಇಡಬೇಕು, ಆಮೇಲೆ ಸೆಲ್ ಮಾಡಿಡಬೇಕಲ್ವಾ, ಆವಾಗಲೇ ಮಾತ್ರ ನಮಗೆ ಒಂದು ಹೆಡ್ಜಿಂಗ್ ಬೆನಿಫಿಟ್ ಅಂತಲೂ ಸಿಗ್ತಾ ಹೋಗುತ್ತೆ. ಸೊ ಏನು ಮಾಡ್ಬೋದು, ನೀವು ಇದನ್ನ ಡ್ರ್ಯಾಗ್ ಮಾಡಿ ಮೇಲ್ಗಡೆ ಹೇಳ್ಬೋದು. ಈಗ ನೋಡಿ 2,900 ಫಸ್ಟ್ ಬೈ ಪೊಸಿಷನ್ ಮಾಡ್ತಾ ಇದ್ದೀರಾ, ಆಮೇಲೆ ಸೆಲ್ ಮಾಡ್ತಾ ಇದ್ದೀರಾ, ಮಾರ್ಜಿನ್ ನೋಡಿ 23,000ಕ್ಕೆ ಬಂದ್ಬಿಡ್ತು. ಸೊ ಈ ರೀತಿಯಾಗಿ ನೀವು ಯಾವ ಆರ್ಡರ್ಗಳಲ್ಲಿ ಇಡ್ತಾ ಹೋಗ್ತಿರೋ ಅದೇ ಸೀಕ್ವೆನ್ಸಲ್ಲಿ ಆರ್ಡರ್ಗಳು ಪ್ಲೇಸ್ ಆಗ್ತಾ ಹೋಗುತ್ತೆ. ಇದು ಇಂಪಾರ್ಟೆಂಟು, ನಿಮಗೆ ಗೊತ್ತಿರಬೇಕು. ಈ ರೀತಿಯಾಗಿ ನೀವು ಇಂಡೆಕ್ಸ್ ಮೇಲೆ ಮಾಡ್ಬೋದು, ಅಥವಾ ಯಾವುದೋ ಒಂದು ರಿಲಯನ್ಸ್ ಯಾವುದೋ ಒಂದು ಕೆಳಗಡೆ ಬಂದಿದೆ ಅಂತಂದರೆ ಅದರ ಗ್ರೂಪಲ್ಲಿರೋ ಸ್ಟಾಕಲ್ಲಿ ನಿಮ್ಗೆ ಏನು ಬೇಕೋ ಆ ರೀತಿ ಮಾಡ್ಬೋದು. ನಿಮ್ಮ ಫ್ಲೆಕ್ಸಿಬಿಲಿಟಿ ತಕ್ಕಂಗೆ ಫ್ಯೂಚರ್ಸ್ ಆಗಲಿ, ಆಪ್ಷನ್ಸ್ ಆಗಲಿ, ಈಕ್ವಿಟಿ ಆಗಲಿ, ಯಾವುದನ್ನು ಬೇಕಾದರೂ ನೀವು ಪ್ಲೇಸ್ ಮಾಡ್ತಾ ಹೋಗ್ಬೋದು. ಈ ರೀತಿ ಪ್ಲೇಸ್ ಮಾಡಿ ನೀವು ಕ್ರಿಯೇಟ್ ಅಂತ ಇಟ್ಟರೆ ನಿಫ್ಟಿ ಬ್ಯಾಂಕ್ F&O ಅಂತ ನೀವು ಇಡ್ತೀರಾ ಅಂತ ಇಟ್ಕೊಳ್ಳಿ, ಈ ರೀತಿ ಹೆಸರಲ್ಲಿ. ಈಗ ಏನಾಗುತ್ತೆ, 53,500ಕ್ಕಿಂತ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಿಮಗೆ ಮಾರ್ಜಿನ್ ಇತ್ತು ಅಂತಂದರೆ ಆ ಬೆಲೆಯಲ್ಲಿ ಏನು ನಡ್ತಾ ಇರುತ್ತೋ ಆ ಬೆಲೆಗೆ ನಿಮಗೆ ಸಿ ಸೆಲ್ ಆಗುತ್ತೆ, ಒಂದು ಸಿ ಬೈ ಮಾಡಿಬಿಟ್ಟು ಆಮೇಲೆ ಸಿ ಸೆಲ್ ಮಾಡುತ್ತೆ. ಆ ರೀತಿ ಬೈಯಿಂಗ್ ಪೊಸಿಷನ್ ಇದ್ದರೆ ಆ ರೀತಿನೂ ಇಡ್ಬೋದು. ಸೊ ಇದು ATO ಅಂತ. ಒಂದ್ಸಲ ಟ್ರಿಗರ್ ಆಯಿತು ಅಂತಂದರೆ ನಿಮ್ಮ ಆರ್ಡರ್ ಸೆಕ್ಷನಲ್ಲಿ ಏನು ಕಂಪ್ಲೀಟೆಡ್, ಕ್ಯಾನ್ಸಲ್ಡ್ ಅಂತ ಬರ್ತಾರಲ್ಲ, ಅದ್ರ ಜೊತೆಗೆ ಒಂದು
ಬೆಲ್ ಸಿಂಬಲ್ನ ತೋರಿಸುತ್ತೆ. ಅಂದರೆ ಇದು ATO ಇಂದ ಅಂದರೆ ಅಲರ್ಟಿಂದ ಟ್ರಿಗರ್ ಆಗಿರೋಂಥ ಆರ್ಡರ್ ಅಂತ ಸೂಚಕ್ಕೆ ಅದು ಆ ಬೆಲ್ ಸಿಂಬಲ್ನ ತೋರಿಸ್ತಾ ಹೋಗುತ್ತೆ. ಇದು ನಿಮಗೆ ಗೊತ್ತಿರಲಿ. ಇದನ್ನು ನೀವು ಡಿಸೇಬಲ್ ಬೇಕಾದ್ರೆ ಮಾಡ್ಕೋಬೋದು, ಡಿಲೀಟ್ ಬೇಕಾದ್ರೆ ಮಾಡ್ಕೋಬೋದು. ನೀವು ಒಂದ್ಸಲ ಈ ರೀತಿ ಆರ್ಡರ್ ಪ್ಲೇಸ್ ಮಾಡಿದರೆ ಅದು ಒಂದು ದಿನದ ವ್ಯಾಪ್ತಿಯಾಗಿರುತ್ತೆ. ಆದರೆ ಅಲರ್ಟು 365 ಡೇಸ್ ತನಕ ಅಲರ್ಟು ಎನೇಬಲ್ ಆಗಿರುತ್ತೆ. ಈಗ ಇನ್ನೊಂದು ಫೀಚರ್ ನಾನು ಹೇಳಕ್ಕೆ ಹೋಗ್ತಾ ಇರೋಂಥದ್ದು ಈ ಡೆಲಿವರಿ ಮಾರ್ಜಿನ್ ಬಗ್ಗೆ ನಿಮ್ಗೆ ಯಾವಾಗಲೂ ಹೇಳ್ತಾ ಇದ್ದೆ. ಒಂದು ಒಳ್ಳೆ ಮೂಮೆಂಟ್ ಆಗಿದೆ, ಒಂದು ಒಳ್ಳೆ ವಾಲ್ಯೂಮ್ ಬಂದಿದೆ ಅಂತಂದರೆ ಯಾವುದೋ ಸ್ಟಾಕಲ್ಲಿ ಡೆಲಿವರಿ ಪರ್ಸೆಂಟೇಜ್ನ ನೋಡ್ಕೊಂಡು ಬನ್ನಿ. ಸಾಮಾನ್ಯವಾಗಿ ಒಂದು ದಿನದಲ್ಲಿ ಟ್ರೇಡಿಂಗು ಆಗ್ತಾ ಇರುತ್ತೆ, ಜನರಿಗೆ ಡಿಮ್ಯಾಟ್ ಖಾತೆಗೆ ತೊಗೊಂಡು ಹೋಗೋದು ಮಾಡ್ತಾ ಇರ್ತಾರೆ. ಯೂಶಲಿ ಒಂದು 30 to 40% ಜಾಸ್ತಿ ಒಂದು ಡೆಲಿವರಿ ಪರ್ಸೆಂಟೇಜ್ ಅಂದರೆ ದುಡ್ಡು ಕೊಟ್ಬಿಟ್ಟು ಅದನ್ನ ಮನೆಗೆ ಡಿಮ್ಯಾಟ್ ಅಕೌಂಟಿಗೆ ತೊಗೊಂಡು ಹೋಗಿದ್ದಾರೆ, ಅಲ್ಲೇ ಅವತ್ತು ಇಂಟ್ರಾಡೇ ಮಾಡಿಲ್ಲ ಅಂತ ತೋರಿಸ್ತಾ ಇರುತ್ತಲ್ವಾ. ಅದು ಸ್ವಿಂಗ್ ಟ್ರೇಡಿಂಗ್ ಆಗಿದ್ರು ಅದೇನಾಗಿರ್ಬೋದು, ಒಟ್ಟಿನಲ್ಲಿ ಅವರ ಡಿಮ್ಯಾಟ್ ಖಾತೆಗೆ ಹೋಗಿದೆ. ಸೊ ದೊಡ್ಡ ವಾಲ್ಯೂಮ್ ಆದ ದಿನ ಒಂದು ದೊಡ್ಡ ಪರ್ಸೆಂಟೇಜಲ್ಲಿ ಡೆಲಿವರಿ ಆಗಿದೆ ಅಂತಂದರೆ ಅಲ್ಲಿ ಒಂದು ಒಳ್ಳೆ ಬೈಯಿಂಗ್ ಆಗ್ತಾ ಇರ್ಬೋದು, FI ಬೈಯಿಂಗ್ ಆಗ್ತಾ ಇರ್ಬೋದು, ಅಥವಾ ರಿಟೇಲರ್ಸೇ ಬೈಯಿಂಗ್ ಮಾಡ್ತಾ ಇರ್ಬೋದು, ಅಥವಾ DIಗಳು ಮಾಡ್ತಾ ಇರ್ಬೋದು ಅಂತ ಹೇಳ್ತಾ ಇದ್ವಿ. ಇದನ್ನು ತಿಳ್ಕೊಳಕ್ಕೆ ನೀವೇನು ಮಾಡ್ತಾ ಇದ್ರಿ, NSE ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಬೇಕಾಗಿತ್ತು. ಈಗ ಏನು ಮಾಡಿದ್ದಾರೆ ಅಂದರೆ, ಉದಾಹರಣೆಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇವಾಗ ಯಾವುದೋ ಒಂದು ಮ್ಯಾಸ್ಡಾಕ್ ಇದೆ. ಸೊ ಮ್ಯಾಸ್ಡಾಕ್ ಸ್ಟಾಕಲ್ಲಿ ಎಷ್ಟು ಡೆಲಿವರಿ ಪರ್ಸೆಂಟೇಜ್ ಆಗಿತ್ತು ಆ ದಿನದಲ್ಲಿ ಅಂತ ನೋಡಬೇಕು ಅಂದರೆ, ನೀವು ಇಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಆ ಮೋರ್ ಬಂದು ಫಂಡಮೆಂಟಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಫಂಡಮೆಂಟಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲೇನು ತೋರಿಸ್ತಾ ಹೋಗುತ್ತೆ, ಓವರ್ ವ್ಯೂ ಸೆಕ್ಷನ್ ಬಂದರೆ ಆ ಒಂದು ಚಾರ್ಟ್ ತೋರಿಸುತ್ತೆ. ಆ ಚಾರ್ಟಲ್ಲಿ ಪ್ರತಿದಿನದ್ದು ನಿಮಗೇನು ತೋರಿಸ್ತಾ ಇದೆ, ಒಂದು ಡೆಲಿವರಿ ಪರ್ಸೆಂಟೇಜ್ ತೋರಿಸ್ತಾ ಇದೆ. ಇದು 1 ಇಯರಿಗೆ, ನೀವು 1 ಮಂತಿಗೆ ಅಂತ ಇಟ್ಕೊಂಡ್ರೆ ನೋಡಿ, ಇಲ್ಲಿ ನೋಡಿ ಪ್ರತಿದಿನ ಈಗ 16ನೇ ತಾರೀಕು ಡೆಲಿವರಿ ಪರ್ಸೆಂಟೇಜ್ ಕಾಣಿಸ್ತಾ ಇದೆಯಾ, 31% ಆಗಿದೆ. ಅದಾದಮೇಲೆ 18ನೇ ತಾರೀಕು ಡೆಲಿವರಿ ಪರ್ಸೆಂಟೇಜ್ 16% ಆಗಿದೆ. ಅದೇ ರೀತಿಯಾಗಿ 19ನೇ ತಾರೀಕು ಡೆಲಿವರಿ ಪರ್ಸೆಂಟೇಜು 20% ಆಗಿದೆ. ಸಾಮಾನ್ಯವಾಗಿ ನಾವು ಏನು ಕರಿತೀವಿ, ಒಂದು 30% ಅಥವಾ ಅದಕ್ಕಿಂತ ಜಾಸ್ತಿ ಡೆಲಿವರಿ ಆಗಿದೆ ಅಂತಂದರೆ ಒಳ್ಳೆ ವಾಲ್ಯೂಮ್ ಬಂದಿದ್ದಿನ ಅದು ಒಂದು ಒಳ್ಳೆ ಮೂವ್ ಅಂತ ನಾವು ಓದ್ತೀವಲ್ವ. ಅಂದರೆ ಅಲ್ಲಿ ಒಂದು ಬೈಯಿಂಗ್ ಆಪರ್ಚುನಿಟಿ ಇದೆ ಅಂತ, ಅಥವಾ ಸೆಲ್ಲಿಂಗ್ ಆಗಿದ್ರು ಕೂಡ ಅದೇ ರೀತಿ ಮಾರ್ಕೆಟ್ ಬಿದ್ದಾಗ ಒಂದು ದೊಡ್ಡ ವಾಲ್ಯೂಮಲ್ಲಿ ಆಗಿದೆ ಅಂತಂದರೆ ಅವತ್ತು ಈ ಬಿದ್ರೂ ಕೂಡ ಮಾರ್ಕೆಟಲ್ಲಿ ಜನ ತಗೊಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಇಲ್ಲಿ ಅಂತ ತಗೋಬಹುದು ಅಂತ. ಸೊ ಇವೆರಡು ಹೊಸ ಫೀಚರ್ಸು. ಈ ಡೆಲಿವರಿ ಪರ್ಸೆಂಟೇಜು ಮೊಬೈಲ್ ಆ್ಯಪಲ್ಲೂ ಕೂಡ ಬಂದಿದೆ, ನೀವು ಚೆಕ್ ಮಾಡಿ ತಗೋಬಹುದು. ಬಟ್ ಅಲರ್ಟ್ ಟ್ರಿಗರ್ ಆರ್ಡರ್ ಅಂತ ನಾವೇನು ನೋಡಿದ್ವಿ, ಅದು ಬರೀ ವೆಬ್ ವರ್ಷನ್ ಇದೆ. ಉದಾಹರಣೆಗೆ ನೀವು ಯಾರೋ ಒಂದು ಅಲರ್ಟ್ ಟ್ರಿಗರ್ ಆರ್ಡರ್ ಅಂತ ನೀವು ವೆಬ್ ವರ್ಷನಲ್ಲಿ ಇಟ್ಬಿಡ್ತೀರಾ, ಅದನ್ನ ಮೊಬೈಲ್ ವರ್ಷನಲ್ಲಿ ಹೋಗ್ಬಿಟ್ಟು ನಾನು ಮಾಡಿಫೈ ಮಾಡಿದ್ರೆ ಏನಾಗುತ್ತೆ ಅಂದರೆ, ಅದು ಅಲರ್ಟ್ ಟ್ರಿಗರ್ ಆರ್ಡರ್ ಇದ್ದಿದ್ದು ನಾರ್ಮಲ್ ಆರ್ಡರ್ ಬರೀ ಅಲರ್ಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಆರ್ಡರ್ಗಳು ಕ್ಯಾನ್ಸಲ್ ಆಗಿಬಿಟ್ಟು ಬರೀ ಅಲರ್ಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ, ಯಾಕಂದರೆ ಇನ್ನು ಮೊಬೈಲ್ನಲ್ಲಿ ಅವರು ಎನೇಬಲ್ ಮಾಡಿಲ್ಲ. ಇದು ಅಲರ್ಟ್ ಟ್ರಿಗರ್ ಆರ್ಡರ್ ಮತ್ತು ಡೆಲಿವರಿ ಪರ್ಸೆಂಟೇಜ್ನ ಕೈಟ್ ಆ್ಯಪ್ ಮೂಲಕ ಯಾವ ರೀತಿ ನೋಡೋದು ಅಂತ ತಿಳಿಸ್ಕೊಡುವಂಥ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಚಾನಲ್ನ ಪ್ಲೇಲಿಸ್ಟ್ಗಳಲ್ಲಿ ಸಾಕಷ್ಟು ಮಾಹಿತಿ ಇದೆ. ನಿಮಗೆ ಇಷ್ಟವಾಗಿರುವಂಥ ಪ್ಲೇಲಿಸ್ಟ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿರುವಂಥ ಮಾಹಿತಿನ ಉಪಯೋಗಿಸಿಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.